ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರೇಮ ಮಗನ ತೇಹಿ ಸಮಯ ಸಬ ಸುನಿ ಆವತ್ ಮಿಥಿಲೇಸು ಸಹಿತ ಸಭಾ ಸಂಭ್ರಮ ಉಠೇವು ರಬಿಕುಲ್ ಕಮಲ್ ದಿನೇಸು ಭಾಯಿ ಸಚಿವ ಗುರು ಪುರುಜನ ಸಾಥಾ ಆಗೆ ಗವನು कीन्ह रघुनाथ करिबरु दीख जनकपति जबहि करी प्रणाम रथ त्यागेवु तबहि राम दरस लालसा उछाहूँ पथ श्रम लेसु कलेसु न काहूँ मन तह जह रघुबर बई देही बिनु मन तन दुख सुख सुधी केही आवत जनकु चले यही भांति सहित समाज प्रेम मति माती आये निकट देखी अनुरागे सादर मिलन परस्पर लागे लगे जनक मुनि जन पद बंदन ऋषिन्ह प्रणाम कीन्ह रघुनंदन भाइन्ह सहित राम मिली राजहि चले लवाई समेत समाजहि. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ಅಲ್ಲಿದ್ದಂಥ ಜನರನ್ನೆಲ್ಲ ಅವರವರ ಯೋಗ್ಯತೆಗೆ ತಕ್ಕಂಗೆ ಅವನು ಅವರಿಗೆ ಗೌರವವನ್ನು ಕೊಡ್ತಾನೆ. ಅಂದರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟರ ಮಟ್ಟಿಗೆ ಯೋಗ್ಯತೆಯನ್ನು ಇಟ್ಕೊಂಡಿರ್ತೀವೋ ಅಷ್ಟು ನಮಗೆ ಗೌರವ ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ಪ್ರತಿಷ್ಠೆಗಳಾಗಿರ್ಬೋದು ಎಲ್ಲವೂ ಸಿಗೋದು ಅಲ್ವಾ. ನಮಗೆ ಆ ಒಂದು ಯೋಗ್ಯತೆನೇ ಇಲ್ಲದೆ ಇದ್ದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೂ ಕೂಡ ಅದು ಸಿಗೋದಿಲ್ಲ. ನೋಡಿ, ಇಲ್ಲಿ ರಾಮ ಕೂಡ ಅಲ್ಲಿ ಬಂದಂಥ ಜನರಿಗೆ ಅವರಿಗೇನು ಯೋಗ್ಯತೆ ಇದೆಯೋ ಅದರ ಪ್ರಕಾರ ಅವರಿಗೆ ಗೌರವವನ್ನು ಕೊಡ್ತಾನೆ. ಅದನ್ನೆಲ್ಲ ನೋಡಿದಂಥ ಅಯೋಧ್ಯ ವಾಸಿಗಳಿಗೆ ರಾಮ ನಮ್ಮನ್ನ ತನ್ನವನು ಅಂತ ಹೇಳ್ತಾ ಇದ್ದಾನಲ್ಲ, ಅಂದರೆ ರಾಮನಿಗೆ ಸಂಬಂಧಪಟ್ಟವರು ಅಂತ ಅನ್ನಿಸ್ಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ. ಅವ್ರಿಗೆಲ್ಲ ತುಂಬ ಖುಷಿ ಆಗ್ಬಿಡುತ್ತೆ, ಇವರು ನಮ್ಮವನು ಅಂತ ಹೇಳಿ. ಹಾಗೆ ಕರೆಸ್ಕೊಂಡಂಥ ನಾವೇ ಭಾಗ್ಯವಂತರು, ನಮ್ಮ ಪುಣ್ಯಕ್ಕೆ ಸಾಟಿನೇ ಇಲ್ಲ ಅಂತ ಅಂದ್ಬಿಟ್ಟು ಅವರು ತಮ್ಮ ಭಾಗ್ಯವನ್ನು ಕೊಂಡಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಜನರು ಕೂಡ ಪ್ರೇಮದಲ್ಲಿ ಮಗ್ನರಾಗಿರಬೇಕಾದ್ರೆ ಮಿಥಿಲೇಶನಾದಂಥ ಜನಕ ಮಹಾರಾಜ ಬರ್ತಾ ಇದ್ದಾರೆ ಅನ್ನೋದನ್ನ ಕೇಳಿ ಸೂರ್ಯ ವಂಶ ಕಮಲಕ್ಕೆ ಸೂರ್ಯನಂತಿರುವಂಥವನು, ಅಂದರೆ ಆ ಸೂರ್ಯ ವಂಶ ಅನ್ನೋದನ್ನ ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಕಮಲಗಳಿಗೆ ಸೂರ್ಯನಂತಿರುವಂಥವನು ಯಾರು? ಶ್ರೀರಾಮಚಂದ್ರ. ಎಲ್ಲರನ್ನ ಒಡಗೂಡಿ ಅವನು ಸಂಭ್ರಮದಿಂದ ಎದ್ದು ನಿಂತ್ಕೊಳ್ತಾನೆ. ತುಂಬ ಸಂತೋಷ ಆಗುತ್ತೆ ಅವನಿಗೆ, ಜನಕ ಮಹಾರಾಜ ಬರ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಕೇಳಿ. ಜನಕ ಮಹಾರಾಜನನ್ನ ಎದುರುಗೊಳ್ಳೋದಕ್ಕೆ, ಅಂದರೆ ಅವ್ರಿಗೆ ಇವಾಗ ಹೋಗಿ ಸ್ವಾಗತ ಸತ್ಕಾರ ಮಾಡಿ ಕರ್ಕೊಂಬರ್ಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡ್ದ ಶ್ರೀ ರಘುರಾಮ ತಮ್ಮಂದಿರು, ಮಂತ್ರಿಗಳು, ಗುರುಗಳು, ಪುರಜನರು ಹೀಗೆ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಜನಕ ಮಹಾರಾಜ ಬರ್ತಾ ಇರಬೇಕಾದ್ರೆ ಪರ್ವತರಾಜನಾದಂತಹ ಕಾಮದಗಿರಿಯನ್ನ ನೋಡಿದ ತಕ್ಷಣ, ನೋಡಿ ಇದು ಒಬ್ಬ ಭಕ್ತನಿಗೆ, ಒಬ್ಬ ಜ್ಞಾನಿಗೆ ಇರುವಂಥ ಒಂದು ಕ್ವಾಲಿಟಿ ಏನು ಅಂತಂದರೆ, ಅಲ್ಲಿ ಭಗವಂತ ಇದ್ದಾನೆ, ವಾಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿದ ತಕ್ಷಣ ಇಲ್ಲಿ ಕಾಮದ ಗಿರಿಯಲ್ಲಿ ಶ್ರೀರಾಮ ವಾಸ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಯಿತು. ಅದಕ್ಕೊಂದು ವಿಶೇಷವಾದಂತಹ ಒಂದು ರೆಸ್ಪೆಕ್ಟ್ ಇರುತ್ತಲ್ಲ, ತಕ್ಷಣನೇ ಅವನೇನು ಮಾಡ್ತಾನೆ, ಪ್ರಣಾಮವನ್ನು ಮಾಡ್ತಾನೆ. ಅಂದರೆ ಕಾಮದ ಗಿರಿ ಕಾಣಿಸಿದ ತಕ್ಷಣನೇ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತಾನೆ. ಈಗ ನಾವು ತಿರುಪತಿಗೆ ಹೋಗ್ತೀವಿ, ತಿರುಪತಿಯ ಒಂದು ಶಿಖರ ಅಥವಾ ಆ ತಿರುಪತಿ ಬೆಟ್ಟ ನಮಗೆ ಕಾಣಿಸಿದ ತಕ್ಷಣ ನಾವು ನಮಸ್ಕಾರ ಮಾಡ್ಕೊಳ್ಬೇಕು. ಆ ರೀತಿ ಇಲ್ಲಿ ಜನಕ ಮಹಾರಾಜ ಕೂಡ ಕಾಮದ ಗಿರಿಯನ್ನು ನೋಡಿದ ತಕ್ಷಣ ಅವನು ನಮಸ್ಕಾರ ಮಾಡಿಕೊಂಡು ರಥದಿಂದ ಇಳಿದು ಅವನು ಕಾಲ್ನಡಿಗೆಯಲ್ಲಿ ಮುಂದುವರಿತಾನೆ. ಅಂದರೆ ಭಗವಂತ ಇರುವಂಥ ಸ್ಥಳದಲ್ಲಿ ನಾವು ಕಾಲ್ನಡಿಗೆಯಲ್ಲೇ ಹೋದರೆ ತುಂಬಾ ಒಳ್ಳೆಯದು. ಯಾಕಂದರೆ ಭಗವಂತ ನಡೆದಾಡಿರುವಂಥ ಜಾಗ ಇರುತ್ತಲ್ವ ಅದು, ಅದಕ್ಕೋಸ್ಕರ ಈಗಲೂ ಅಷ್ಟೇ ಬೃಂದಾವನ, ಮಥುರಾ ಇಂಥ ಕಡೆ ಎಲ್ಲ ಬರೀ ಕಾಲಲ್ಲೇ ನಡೀತಾರೆ, ಚಪ್ಪಲಿಗಳನ್ನೇ ಹಾಕ್ಕೊಳ್ಳೋದಿಲ್ಲ.
ಆಯಿತಾ. ಇದೆಲ್ಲ ಒಬ್ಬ ಭಕ್ತನಿಗಿರುವಂಥ ಕ್ವಾಲಿಟಿಗಳು. ಅವನು ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕಡೆನೂ ಭಗವಂತ ಮತ್ತು ತನ್ನ ಭಕ್ತಿಯನ್ನು ಹೇಗೆ ವ್ಯಕ್ತಪಡಿಸೋದು ಅದನ್ನೆಲ್ಲ ಹುಷಾರಾಗಿ ನೋಡ್ಕೊಂಡು ಆ ರೀತಿ ಅವನು ಮಾಡ್ತಿರ್ತಾನೆ. ಅದು ಸಹಜವಾಗೇ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಇಲ್ಲಿ ಕೂಡ ಜನಕ ಮಹಾರಾಜ ಅದೇ ರೀತಿ ಮಾಡ್ತಾನೆ. ಅವನು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಮುಂದುವರಿತಾನೆ. ಶ್ರೀರಾಮನ ದರ್ಶನ ಕಾಂಕ್ಷೆಯಿಂದ ಮತ್ತು ಉತ್ಸಾಹದಿಂದ ಯಾರಿಗೂ ಕೂಡ ನೋಡಿ, ಇಲ್ಲಿ ನಾವು ಭಗವಂತನನ್ನು ನೋಡಬೇಕು ಅನ್ನುವಂತಹ ನಮಗೆ ಉತ್ಸಾಹ ಇದ್ದರೆ, ಆ ಒಂದು ಆಕಾಂಕ್ಷೆ ಅನ್ನೋದಿದ್ದರೆ, ಆಸೆ ಅನ್ನೋದಿದ್ದರೆ, ಈಗ ತಿರುಪತಿ ಬೆಟ್ಟಕ್ಕೆ ಹೋಗ್ತೀವಿ, ಬೆಟ್ಟವನ್ನು ಹತ್ತುತ್ತೀವಿ, ಎಷ್ಟೋ ಮೆಟ್ಲುಗಳಿದೆ, ಆದರೂ ಕೂಡ ನೋಡಿ ಅವನು ನೋಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಇರ್ತೀವಲ್ವ. ಅದಕ್ಕೆ ನಮಗೆ ಆ ಹತ್ತಿರೋದಾಗಿರ್ಬೋದು, ಆಮೇಲೆ ಅವನ ದರ್ಶನ ಮಾಡಬೇಕಂದ್ರೆ ಎಷ್ಟೆಲ್ಲ ಕ್ಯೂ ನಿಂತ್ಕೋಬೇಕು, ಎಷ್ಟೆಲ್ಲ ಕಷ್ಟಪಡಬೇಕು. ಆದರೂ ಕೂಡ ಭಗವಂತನ ದರ್ಶನ ಮಾಡೋದಕ್ಕೆ ನಮಗೆ ಉತ್ಸಾಹ ಇರೋದ್ರಿಂದ ಏನೂ ಅನಿಸಲ್ಲ. ದರ್ಶನ ಮಾಡಿದ ಮೇಲೂ ಕೂಡ ನಮ್ಮಲ್ಲಿರುವಂಥ ನೋವಾಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ತಣ್ಣಗಾಗ್ಬಿಡತ್ತೆ. ಅಂದರೆ ಯಾವುದ್ರ ಬಗ್ಗೆನೂ ನಮಗೆ ಗಮನನೇ ಇರೋದಿಲ್ಲ. ಇಲ್ಲೂ ಅಷ್ಟೇ, ಆ ರಾಮನ ದರ್ಶನವನ್ನು ಮಾಡಬೇಕು ಅನ್ನುವಂಥ ಆಕಾಂಕ್ಷೆ ಮತ್ತು ಉತ್ಸಾಹ ಇರೋದ್ರಿಂದ ಯಾರಿಗೂ ಕೂಡ ಆ ದಾರಿಯಲ್ಲಿ ನಡಿಬೇಕಾದ್ರೆ ಕಷ್ಟ ಆಗಲಿ, ಆಯಾಸ ಆಗಲಿ ಯಾವುದು ಗೊತ್ತಾಗಲೇ ಇಲ್ಲ. ಅವರ ಮನಸ್ಸು ಅಂದರೆ ಶರೀರ ಇಲ್ಲಿದೆ, ಆದರೆ ಮನಸ್ಸು ಶ್ರೀ ಸೀತಾರಾಮರಲ್ಲೇ ನೆಟ್ಟಿದೆ. ಅದಕ್ಕೋಸ್ಕರ ಅವ್ರಿಗೇನು ಅನ್ನಿಸ್ತಾ ಇಲ್ಲ. ನೋಡಿ, ತುಂಬ ಇಂಪಾರ್ಟೆಂಟ್ ಅಂದರೆ ಮನಸ್ಸು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೋ ಅದು ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಆ ಶರೀರದಲ್ಲಿ ಏನೋ ಒಂದು ನೋವಿರುತ್ತೆ ಅಂತ ಇಟ್ಕೊಳ್ಳಿ, ಅದ್ರ ಕಡೆನೇ ಆ ಮನಸ್ಸಿದ್ರೆ ಏನಾಗುತ್ತೆ, ಆ ನೋವು ಇನ್ನೂ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಅದೇ ನೀವು ನೋವಿದ್ದಾಗಲೂ ಕೂಡ ನಿಮ್ಮ ಮನಸ್ಸು ಬೇರೆ ಕಡೆ ಇದ್ದಾಗ ಆ ನೋವನ್ನೆಲ್ಲ ನಾವು ಮರ್ತು ಹೋಗ್ತೀವಿ. ಅಂದರೆ ಅದ್ರ ಕಡೆ ಗಮನ ಕೊಟ್ಟಾಗಲೇ ನಮಗೆ ಅದು ನೋವು ಜಾಸ್ತಿ ಅನಿಸೋದು. ಇಲ್ಲಿ ಎಲ್ಲರ ಮನಸ್ಸು ಸೀತಾರಾಮರಲ್ಲಿ ನೆಟ್ಟಿರೋದ್ರಿಂದ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಮನಸ್ಸಿಲ್ಲದ ಶರೀರಕ್ಕೆ ಸುಖ ದುಃಖಗಳ ಪ್ರಜ್ಞೆ ಹೇಗೆ ತಾನೇ ಇರೋದಕ್ಕೆ ಸಾಧ್ಯ? ಇದು ಒಂದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಶರೀರದಲ್ಲಿ ಮನಸ್ಸಿರೋದ್ರಿಂದನೇ ನಮಗೆಲ್ಲ ನೋವುಗಳು, ದುಃಖಗಳು ಅಥವಾ ಹಿಂಸೆಗಳು ಎಲ್ಲ ನಮಗೆ ಗೊತ್ತಾಗೋದು. ಆ ಪ್ರಜ್ಞೆ ಅನ್ನೋದು ನಮಗೆ ಗೊತ್ತಾಗೋದು. ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು. ಆದರೆ ಯಾರ ಮನಸ್ಸು ಈ ಶರೀರದಲ್ಲೇ ಇಲ್ವೋ, ಆ ಮನಸ್ಸು ಹೋಗಿ ಎಲ್ಲಿದೆ, ಸೀತಾರಾಮರಲ್ಲಿ ಕೂತ್ಕೊಂಡಿದೆ ಅಂದಮೇಲೆ ಈ ಶರೀರಕ್ಕೆ ಏನಾದರೂ ಗೊತ್ತಾಗೋದಿಲ್ಲ, ಪ್ರಜ್ಞೆ ಅನ್ನೋದೇ ಇರೋದಿಲ್ಲ. ಈಗ ನೋಡಿ, ಸುಖದ ಅನುಭವ ಕೂಡ ನಮಗಾಗೋದಿಲ್ಲ. ಎಲ್ಲರೂ ಸಂತೋಷ ಪಟ್ಕೊಂಡು ನಗ್ತಾ ಇರ್ತಾರೆ, ಆದರೆ ನನ್ನ ಮನಸ್ಸು ಎಲ್ಲೋ ಬೇರೆ ಕಡೆ. ನಾನು ಯಾರನ್ನೋ ಇಷ್ಟಪಡ್ತೀನಿ ಅಂತ ಇಟ್ಕೊಳ್ಳಿ, ಅವರಲ್ಲಿ ನನ್ನ ಮನಸ್ಸಿದ್ದಾಗ ಇಲ್ಲಿ ಎಷ್ಟೇ ಸಂತೋಷದ ವಾತಾವರಣ ಇದ್ದರೂ ಕೂಡ ನನಗೆ ಸಂತೋಷ ಅನ್ನೋದಾಗಲ್ಲ. ಯಾಕೆ? ನನ್ನ ಮನಸ್ಸಲ್ಲಿ ಇಲ್ವಲ್ಲ. ನೋವು ದುಃಖಗಳಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಅಂದರೆ ಮನಸ್ಸಿಲ್ಲದ ಶರೀರದಲ್ಲಿ ಸುಖ ದುಃಖಗಳ ಪ್ರಜ್ಞೆ ಇರೋದಕ್ಕೆ ಹೇಗೆ ತಾನೇ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜನಕ ಮಹಾರಾಜ ನಡ್ಕೊಂಡು ಬರ್ತಾ ಇದ್ದ. ತನ್ನ ಸಮಾಜದ ಸಹಿತ ಅವನ ಬುದ್ಧಿ ಶ್ರೀರಾಮ ಪ್ರೇಮದಲ್ಲಿ ಉನ್ಮತ್ತವಾಗಿತ್ತು. ಅಂದರೆ ಅವ್ರ ಮನಸ್ಸು ಎಲ್ಲಿತ್ತು? ಶ್ರೀರಾಮನಲ್ಲಿತ್ತು. ಆ ಪ್ರೀತಿಯಲ್ಲಿ ಮುಳುಗೋಗಿತ್ತು. ಹತ್ರ ಆಗ್ತಾ ಇದ್ದಂಗೆ ಎಲ್ಲರೂ ಕೂಡ ಪ್ರೇಮ ಮಗ್ನರಾಗಿ ಪರಸ್ಪರ ಆನಂದದಿಂದ ಭೇಟಿಯಾಗ್ತಾರೆ. ಎಲ್ಲರೂ ಬಂದು ಸೇರ್ತಾರೆ, ಒಬ್ರಿಗೊಬ್ರು ಭೇಟಿಯಾಗ್ತಾರೆ. ಜನಕ ಮಹಾರಾಜ ಬಂದ ಮೇಲೆ ವಸಿಷ್ಠರಿಗೆ ಪ್ರಣಾಮಗಳನ್ನು ಮಾಡ್ತಾನೆ. ಆಮೇಲೆ ಅಯೋಧ್ಯೆಯ ಮುನಿ ಜನರಿರ್ತಾರಲ್ಲ, ಅವರ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾನೆ. ಶ್ರೀರಾಮಚಂದ್ರ, ಶತಾನಂದರು ಮೊದಲಾದ ಮಿಥಿಲೆಯ ಮುನಿವೃಂದರು ಇರ್ತಾರಲ್ಲ, ಅವರಿಗೆಲ್ಲ ಇವನು ನಮಸ್ಕಾರ ಮಾಡ್ಕೊಳ್ತಾನೆ. ಆಮೇಲೆ ತಮ್ಮಂದಿರ ಜೊತೆಗೂಡಿ ಜನಕ ಮಹಾರಾಜನನ್ನ ಎದುರುಗೊಂಡು ಅವನ ಮುಂದೆ ಬಂದು ಅವರ ಎಲ್ಲ ಸಮಾಜದವರು ಬಂದಿರ್ತಾರಲ್ಲ, ಆ ಸಮಾಜದ ಸಹಿತ ಅವನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದರೆ ಇಲ್ಲಿ ಜನಕ ಮಹಾರಾಜ ಅವನ ಮಿಥಿಲೆಯಿಂದ ಯಾರ್ಯಾರು ಬಂದಿದ್ರೋ ಎಲ್ಲರನ್ನು ಕರ್ಕೊಂಡೀಗ ಆಶ್ರಮಕ್ಕೆ ಹೋಗ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.